ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದು ನಮ್ಮ ಅಧ್ಯಯನದ 40ನೇ ಭಾಗ. ಇದುವರೆಗೂ ನಮ್ಮನ್ನು ನಡೆಸಿದ ಸರ್ವಶಕ್ತನಾದ ದೇವರಿಗೆ ಎಲ್ಲ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಅಧ್ಯಯನವನ್ನು ಮುಂದುವರಿಸುವ ಮುನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕಲಿತಿರುವ ವಿಷಯಗಳನ್ನು ಕ್ಲುಪ್ತವಾಗಿ ನೋಡಿಕೊಳ್ಳೋಣ. ಬೇರ್ಷೆಬದಲ್ಲಿ ಅಬಿಮೆಲೇಕ ಮತ್ತು ಅಬ್ರಹಾಮ. ಇಸಾಕನನ್ನು ಯಜ್ಞವಾಗಿ ಅರ್ಪಿಸುವಂತೆ ದೇವರು ಅಬ್ರಹಾಮನಿಗೆ ಆಜ್ಞಾಪಿಸಿದ್ದು. ದೇವರು ಅಬ್ರಹಾಮನನ್ನು ತಡೆದದ್ದು. ದೇವರು ತನ್ನ ವಾಗ್ದಾನಗಳನ್ನು ದೃಢೀಕರಿಸಿದ್ದು. ಅಬ್ರಹಾಮನು ಬೇರ್ಷೆಬಕ್ಕೆ ಹಿಂತಿರುಗಿದ್ದು ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಆದಿಕಾಂಡ 22ನೇ ಅಧ್ಯಾಯವು ಸತ್ಯವೇದದ ಅತ್ಯಂತ ಉತ್ಕೃಷ್ಟವಾದ ಅಧ್ಯಾಯಗಳಲ್ಲಿ ಒಂದಾಗಿದೆ ಎಂದು ನಾವು ತಿಳಿದುಕೊಂಡೆವು. ಯಾಕೆಂದರೆ ಇದರಲ್ಲಿ ಒಂದು ಮಾನವ ಯಜ್ಞದ ಕುರಿತು ಬರೆಯಲ್ಪಟ್ಟಿದೆ. ಹೌದು, ಇದು ಅಬ್ರಹಾಮನಿಗೆ ಬಂದ ಪರಿಶೋಧನೆಯಾಗಿದೆ. ಆದರೆ ನಮಗೆ ಇಂದು ದೇವರು ನಮ್ಮ ಪಾಪದ ಫಲವಾಗಿ ತನ್ನ ಒಬ್ಬನೇ ಮಗನಾದ ಪಾಪರಹಿತನಾದ ಯೇಸು ಕ್ರಿಸ್ತನನ್ನು ಯಜ್ಞವಾಗಿ ಅರ್ಪಿಸಲಿಕ್ಕಿರುವ ಚಿತ್ರಣದ ಮುನ್ಸೂಚನೆಯಾಗಿ ತೋರಿಸಿದ್ದನ್ನು ತಿಳಿಸುತ್ತದೆ. ಹೀಗೆ ಮುಂದುವರೆದು ನಾವು ಗೊಲ್ಗೊಥಾ ಗುಡ್ಡದ ಮೇಲಿರುವ ಪ್ರಭು ಯೇಸು ಕ್ರಿಸ್ತನ ಶಿಲುಬೆಯ ಕಡೆಗೆ ನೋಡಿದೆವು. ಇಂಥ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳುವುದು ಅತ್ಯಂತ ದುರ್ಗತಿಗೆ ನಮ್ಮನ್ನು ನಡೆಸುತ್ತದೆ ಎಂಬ ಗಂಭೀರವಾದ ವಿಷಯವಾಗಿದೆ. ಮುಂದುವರೆದು ಇಸಾಕನ ಯಜ್ಞದ ವಿಚಾರವಾಗಿ ಸುದೀರ್ಘವಾಗಿ ಚರ್ಚಿಸಿದೆವು. ನಮ್ಮ ಕಳೆದ ಧ್ಯಾನವು ಯೆಹೋವ ಈರೇ ಎಂಬ ಹೆಸರಿನ ಅರ್ಥ ಯೆಹೋವನು ಒದಗಿಸುವನು ಎಂಬ ಸುಂದರವಾದ ಸಂಗತಿಯೊಂದಿಗೆ ಮುಕ್ತಾಯವಾಯಿತು. ಬನ್ನಿ ನಮ್ಮ ಇಂದಿನ ವಿಶೇಷವಾದ 40ನೇ ಭಾಗದ ವಾಕ್ಯ ಧ್ಯಾನವನ್ನು ಮುಂದುವರಿಸೋಣ. ಆದಿಕಾಂಡ 22:15 23-20 ನಾವು ಧ್ಯಾನಿಸಲಿದ್ದೇವೆ. ಪ್ರಭು ಯೇಸುವಿನ ಮಾತುಗಳನ್ನು ಕೇಳೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 15ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ದೂತನು ಆಕಾಶದೊಳಗಿಂದ 2ನೆಯ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೇ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನೋ ಎಂಬುದಾಗಿ. ಅಬ್ರಹಾಮನು ದೇವರನ್ನು ನಂಬಿದನು. ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನೆಂದು ಎಣಿಸಲ್ಪಟ್ಟನು. ಆದರೆ ಜನರ ಮುಂದೆ ತನ್ನ ಕ್ರಿಯೆಗಳ ನಿಮಿತ್ತ ನೀತಿವಂತನೆಂದು ಎಣಿಸಲ್ಪಟ್ಟನು. ತನಗೆ ಅಂಥ ನಂಬಿಕೆ ಇದೆ ಎಂಬುದನ್ನು ಅವನು ಪ್ರದರ್ಶಿಸಿದನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ಮುಂದುವರಿದು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೇ ಹೋದದ್ದರಿಂದ ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯರೇ, ದೇವರು ತನ್ನ ಒಬ್ಬನೇ ಮಗನನ್ನು ತನಗೋಸ್ಕರ ಕೊಟ್ಟದ್ದರಿಂದ ಇಲ್ಲಿ ಅಬ್ರಹಾಮನಿಗೆ ಹೇಳುತ್ತಿರುವ ರೀತಿಯನ್ನು ನಾವು ನೋಡಬಹುದು. ಕರ್ತರಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಸಂದಿನಲ್ಲಿ ನಿಲ್ಲಲು ಒಬ್ಬ ಮನುಷ್ಯನ ಅವಶ್ಯಕತೆ ಇರುತ್ತದೆ ಎಂಬುದನ್ನು ಈ ಘಟನೆಯ ಮೂಲಕ ದೇವರು ಸ್ಪಷ್ಟಪಡಿಸುತ್ತಾ ಇದ್ದಾನೆ. ಯಾರಾದರೂ ರಕ್ಷಿಸಲ್ಪಡಬೇಕಾಗಿದ್ದರೆ ಕುಲದ ರಕ್ಷಕನಾಗಿರಲು ಸಾಮರ್ಥ್ಯನಾಗುವ ಒಬ್ಬ ಮನುಷ್ಯನ ಅವಶ್ಯಕತೆ ಇರುತ್ತದೆ ಎಂಬುದನ್ನು ತೋರಿಸಿಕೊಡುತ್ತಾ ಇದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಪ್ರಿಯರೇ ಈ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಶ್ರೇಷ್ಠವಾದಂಥ ಪಾಠವಾಗಿರುತ್ತದೆ. ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರು ತಾನೇ ಒದಗಿಸುವನು ಎಂಬುದಾಗಿ ಅಬ್ರಹಾಮನು ಹೇಳಿದನು. ಮತ್ತು ಅವರು ಒಂದು ಟಗರನ್ನು ಕಂಡುಕೊಂಡು ಯಜ್ಞವಾಗಿ ಅರ್ಪಿಸಿದರು. ಅಬ್ರಹಾಮನು ಇಸಾಕನನ್ನು ಯಜ್ಞವಾಗಿ ಅರ್ಪಿಸುವುದರಿಂದ ದೇವರು ಅವನನ್ನು ತಡೆದನು. ಯಾಕಂದರೆ ಅದು ತಪ್ಪಾಗಿ ಬಿಡುತ್ತಿತ್ತು. ದೇವರು ಅಬ್ರಹಾಮನ ಮಗನನ್ನು ಉಳಿಸಿದನು. ಆದರೆ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಉಚಿತವಾಗಿ
ಆತನನ್ನು ಕೊಟ್ಟನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದೆಂದು ದೇವರು ಹೇಳುತ್ತಿರುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ದೇವರು ಮಾತಾಡುತ್ತಿರುವ ಆ ಸಂತತಿ ಯಾವುದಾಗಿರುತ್ತದೆ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಈ ಸಂತತಿಯ ಅರ್ಥವನ್ನು ಹೀಗೆ ವಿವರಿಸುತ್ತಾನೆ. ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಕ್ರಿಸ್ತನೇ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸಂತತಿಯ ಕುರಿತು ಸತ್ಯವೇದವು ಹೊಂದಿರುವ ತನ್ನ ಸ್ವಂತ ಅರ್ಥ ವಿವರಣೆಯನ್ನು ಹೊಂದಿರುತ್ತೇವೆ. ಈಗ ನಾವು ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನಕ್ಕೆ ಹಿಂದಕ್ಕೆ ಹೋಗುವಾಗ ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳಿರುವುದನ್ನು ಹೀಗೆ ನೋಡುತ್ತೇವೆ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಯಾವಾಗ ಅಬ್ರಹಾಮನಿಗೆ ಸುವಾರ್ತೆಯನ್ನು ಸಾರಿದನು? ದೇವರು ಅಬ್ರಹಾಮನಿಗೆ ಅವನ ಮಗನಾದ ಈಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಬೇಕು ಎಂದು ಹೇಳಲು ಕರೆದಾಗಲೇ ಸುವಾರ್ತೆಯನ್ನು ಸಾರಿದನು. ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ದೇವರು ಹೇಳಿರುವುದನ್ನು ನಾವು ನೋಡುತ್ತೇವೆ. ಮತ್ತು ಆ ಸಂತತಿಯು ಕ್ರಿಸ್ತನಾಗಿದ್ದಾನೆ. ಅಬ್ರಹಾಮನಿಗೆ ಕೊಡಲ್ಪಟ್ಟಂತೆಯೇ ನಾವು ಮನಸ್ಸು ಮಾಡುವುದಾದರೆ ಇದುವೇ ಆ ಶುಭ ವರ್ತಮಾನವಾಗಿತ್ತು. ಪ್ರಿಯ ದೇವಜನರೇ, ಕ್ರಿಸ್ತನ ಬರೋಣದ ಕುರಿತು ಮತ್ತು ಸುವಾರ್ತೆಯ ಕುರಿತು ನಮಗಿಂತಲೂ ಹೆಚ್ಚಾಗಿ ಅಬ್ರಹಾಮನಿಗೆ ತಿಳಿದಿತ್ತು ಎಂದು ನಾನು ನಂಬುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಹೇಳಿರುತ್ತಾನೆ: ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು ಎಂಬುದಾಗಿ. ಅಂದರೆ ಪ್ರಿಯರೇ, ನಾವು ಗ್ರಹಿಸುವುದಕ್ಕಿಂತಲೂ ಹೆಚ್ಚಾಗಿ ಅಬ್ರಹಾಮನು ತಿಳಿದುಕೊಂಡಿದ್ದನು. ನೋಡಿರಿ, ದೇವರು ಅಬ್ರಹಾಮನಿಗೆ ಹೆಚ್ಚಿನದನ್ನು ಪ್ರಕಟಪಡಿಸಿದ್ದನು, ಆದರೆ ರಕ್ಷಕನು ಆಗ ಇನ್ನೂ ಬಂದಿರಲಿಲ್ಲ. ಆದರೆ ಅಬ್ರಹಾಮನು ಈಸಾಕನನ್ನು ಸಮರ್ಪಿಸಿದ ಆ ಮೋರಿಯ ಬೆಟ್ಟದ ಸ್ಥಳದಲ್ಲಿ ಯಜ್ಞದ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಚಿತ್ರಣ ಇತ್ತು. ದೇವರು ಈಸಾಕನನ್ನು ಸಮರ್ಪಿಸಲು ಅಬ್ರಹಾಮನನ್ನು ಕರೆದ 3 ದಿವಸದ ನಂತರ ಅವರು ಮೋರಿಯ ಬೆಟ್ಟಕ್ಕೆ ಹೋದರು. ಅದೇ ದಿನ ಅಬ್ರಹಾಮನು ಈಸಾಕನನ್ನು ಜೀವಂತವಾಗಿ ಪಡೆದುಕೊಂಡನು. ಆದ್ದರಿಂದ ಇದು ಯೇಸು ಕ್ರಿಸ್ತನ ಮರಣದ ಮತ್ತು ಪುನರುತ್ಥಾನದ ಚಿತ್ರಣವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡಿಕೊಂಡಿದ್ದೇವೆ. ಇಂದು ಯೇಸು ಕ್ರಿಸ್ತನ ಸುವಾರ್ತೆಯು ಲೋಕದ ಎಲ್ಲ ಕಡೆಗಳಲ್ಲಿಯೂ ಹೋಗಿರುತ್ತದೆ. ಹೀಗಿರುವಾಗಲೂ ಇನ್ನೂ ಅದನ್ನು ಕೇಳದೇ ಇರುವವರು ಅನೇಕರು ಇರುತ್ತಾರೆ. ಆದರೂ ಎಲ್ಲ ಜನಾಂಗಗಳವರಿಗೂ ಆಶೀರ್ವಾದ ಉಂಟಾಗಿರುತ್ತದೆ ಮತ್ತು ಜನಾಂಗಗಳು ಹೊಂದಬಹುದಾದ ಏಕೈಕ ಆಶೀರ್ವಾದವು ಅದು ಯೇಸು ಕ್ರಿಸ್ತನ ಮೂಲಕವೇ ಆಗಿರುತ್ತದೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 19 ಹಾಗೂ 20ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ತಿರುಗಿ ಬಂದನು. ಅವರು ಹೊರಟು ಅವನ ಜೊತೆಯಲ್ಲಿ ಬೆರ್ಷೆಬಕ್ಕೆ ಹೋದರು. ಅಬ್ರಹಾಮನು ಬೆರ್ಷೆಬದಲ್ಲಿ ವಾಸವಾಗಿದ್ದನು. ಇವುಗಳಾದ ಮೇಲೆ ಅಬ್ರಹಾಮನು
ತನ್ನ ತಮ್ಮನಾದ ನಾಹೋರನಿಗೆ ಮಿಲ್ಕಳಲ್ಲಿ ಮಕ್ಕಳು ಹುಟ್ಟಿದರೆಂದು ವರ್ತಮಾನವನ್ನು ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯದ ಉಳಿದ ಭಾಗವು ಅಬ್ರಹಾಮನ ಕುಟುಂಬದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತದೆ. ಅಬ್ರಹಾಮನು ತನ್ನ ತಮ್ಮನಾದ ನಾಹೋರನನ್ನು ಖಾರಾನಿನಲ್ಲಿ ಬಿಟ್ಟು ಬಂದಿದ್ದನು. ಅವನ ಸಂತತಿಯು ದೇವರ ವಾಕ್ಯದಲ್ಲಿ ಅನುಸರಿಸಲ್ಪಟ್ಟಿರುವುದಿಲ್ಲ. ಆದರೆ ಸ್ವಲ್ಪ ಕಾಲದ ನಂತರ ಆ ಸಂತತಿಯು ಅಬ್ರಹಾಮನ ಸಂತತಿಯನ್ನು ಅಡ್ಡವಾಗಿ ಹಾದು ಹೋಗಲಿದೆ. ಆ ಭಾಗಕ್ಕೆ ಬಂದಾಗ ನಾವು ಅದನ್ನು ನೋಡಿಕೊಳ್ಳೋಣ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆ ಉಂಟಾಗಲಿ. ಈಗ ನಾವು ಆದಿಕಾಂಡ ಪುಸ್ತಕದ 23ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ 23ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸಾರಳ ಮರಣ ಮತ್ತು ಹೂಣುವಿಕೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ 23ನೇ ಅಧ್ಯಾಯದಲ್ಲಿ ನಾವು ಸಾರಳ ಮರಣವನ್ನು ಮತ್ತು ಆಕೆಯನ್ನು ಹೂಣಿಡಲು ಅಬ್ರಹಾಮನು ಮಕ್ಪೇಲದ ಗವಿಯನ್ನು ಕೊಂಡುಕೊಂಡದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸಾರಳ ಜೀವಮಾನ ಕಾಲವು 127 ವರ್ಷ. ಇಷ್ಟು ವರ್ಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಹೆಬ್ರೋನ್ ಎಂಬ ಕಿರ್ಯತರ್ಬದಲ್ಲಿ ಸತ್ತಳು. ಅಬ್ರಹಾಮನು ಬಂದು ಆಕೆಯ ನಿಮಿತ್ತ ಗೋಳಾಡಿ ಕಣ್ಣೀರು ಸುರಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಸಾರಳ ವಯಸ್ಸು 127 ವರ್ಷ ಎಂಬುದಾಗಿ ಕೊಡಲ್ಪಟ್ಟಿರುವುದನ್ನು ನಾವು ಗಮನಿಸಬಹುದು. ನೋಡಿರಿ, ಇಸಾಕನು ಹುಟ್ಟಿದಾಗ ಆಕೆಯು 90 ವರ್ಷದವಳಾಗಿದ್ದಳು. ಅಂದರೆ ಆಕೆಯ ಮರಣದ ಸಮಯದಲ್ಲಿ ಇಸಾಕನು 37 ವರ್ಷದವನಾಗಿದ್ದನು. ಅಂದರೆ ಇಸಾಕನನ್ನು ಯಜ್ಞವಾಗಿ ಅರ್ಪಿಸಿದ ಹಲವಾರು ವರ್ಷಗಳ ನಂತರ ಸಾರಳು ಮರಣ ಹೊಂದಿದಳು ಎಂದು ನಾನು ಭಾವಿಸುತ್ತೇನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಆಕೆಯ ಶವದ ಬಳಿಯಿಂದ ಎದ್ದು ಹಿತ್ತಿಯರ ಬಳಿಗೆ ಹೋಗಿ ಅವರಿಗೆ, ನಾನು ನಿಮ್ಮಲ್ಲಿ ಪರದೇಶದವನು ಪರವಾಸಿಯೂ ಆಗಿದ್ದೇನಷ್ಟೇ. ತೀರಿ ಹೋಗಿರುವ ನನ್ನ ಪತ್ನಿಯ ಸಮಾಧಿಗೋಸ್ಕರ ನಿಮ್ಮಲ್ಲಿ ನನ್ನ ಸ್ವಂತಕ್ಕೆ ಭೂಮಿಯನ್ನು ಕೊಡಬೇಕೆಂದು ಕೇಳಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಅವನಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದ ವಾಗ್ದಾನದ ಭೂಮಿಯಲ್ಲಿಯೇ ತನ್ನನ್ನು ಪರದೇಶದವನು ಪರವಾಸಿಯು ಎಂಬುದಾಗಿ ಕರೆದುಕೊಳ್ಳುತ್ತಾ ಇದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದೆ ನಾವು 5 ಮತ್ತು 6ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಹಿತ್ತಿಯರು ಅವನಿಗೆ, ಸ್ವಾಮಿ, ನಮ್ಮ ಮಾತನ್ನು ಕೇಳು. ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೇ. ತೀರಿ ಹೋದ ನಿನ್ನ ಪತ್ನಿಯ ದೇಹವನ್ನು ನಮಗಿರುವ ಸಮಾಧಿಗಳೊಳಗೆ ಶ್ರೇಷ್ಠವಾದದರಲ್ಲಿ ಇಡಬಹುದು. ನಿನ್ನ ಹೆಂಡತಿಯ ಶವವನ್ನು ಇಡುವುದಕ್ಕೆ ನಮ್ಮೊಳಗೆ ಒಬ್ಬನಾದರೂ ತನಗಿರುವ ಸ್ಮಶಾನ ಭೂಮಿಯನ್ನು ಕೊಡುವುದಕ್ಕೆ ಹಿಂದೆಗೆಯುವುದಿಲ್ಲವೆಂದು ಉತ್ತರ ಕೊಡಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಆ ದೇಶದಲ್ಲಿ ವಾಸವಾಗಿದ್ದ ಹಿತ್ತಿಯರಿಂದ ಇದೊಂದು ಉದಾರವಾದ ಕೊಡುಗೆಯಾಗಿರುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಬಹುಶಃ ಅವರು ಅಬ್ರಹಾಮನಿಗೆ ಹೀಗೆ ಹೇಳಿರಬಹುದು. ಏನೆಂದರೆ, ಅಬ್ರಹಾಮನೇ, ನಮ್ಮಲ್ಲಿರುವ ಸಮಾಧಿಗಳೊಳಗೆ ನೀನು ಯಾವುದನ್ನಾದರೂ ಆಯ್ದುಕೊಳ್ಳಬಹುದು. ಅಷ್ಟೇ, ಅದನ್ನು ನಿನಗೆ ಕೊಡಲು ನಾವು ಸಂತೋಷಿಸುವರಾಗಿದ್ದೇವೆ ಎಂಬುದಾಗಿ. ನೋಡಿರಿ, ಅಬ್ರಹಾಮನು ಪ್ರಚಂಡವಾದ ಪ್ರಭಾವವನ್ನು ಅವರ ಮೇಲೆ ಬೀರಿದ್ದನು. ಅವರು ಅವನನ್ನು ಮಹಾಪ್ರಭು ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಈ ಮನುಷ್ಯನ ಪ್ರಭಾವವು ಯಾವುದೋ ಒಂದಕ್ಕೆ ಎಣಿಕೆಯಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 7ರಿಂದ 9 ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಬ್ರಹಾಮನು ಎದ್ದು ಹಿತ್ತಿಯರಾಗಿದ್ದ ಆ ದೇಶದವರಿಗೆ ಬೊಗ್ಗಿ ನಮಸ್ಕರಿಸಿ ಅವರ ಸಂಗಡ ಇನ್ನೂ ಮಾತಾಡಿ, ನಾನು ನಿಮ್ಮಲ್ಲಿ ನನ್ನ ಪತ್ನಿಯ ಶವವನ್ನು ಸಮಾಧಿ ಮಾಡುವುದು ನಿಮಗೆ ಒಪ್ಪಿಗೆ ಆಗಿದ್ದರೆ ಒಂದು ವಿಜ್ಞಾಪನೆ ಉಂಟು. ನೀವು ಚೋಹರನ ಮಗನಾದ ಎಫ್ರೋನನ ಸಂಗಡ ನನಗೋಸ್ಕರ ಮಾತಾಡಿ ಅವನ ಭೂಮಿಯ ಅಂಚಿನಲ್ಲಿರುವ
ಮಖ್ಪೇಲದ ಗವಿಯನ್ನು ನನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅವನು ಸಮಾಧಿಯ ಸ್ಥಳವನ್ನು ನನ್ನ ಸ್ವಂತಕ್ಕಾಗಿ ನಿಮ್ಮೆದುರಿನಲ್ಲಿ ಕೊಟ್ಟರೆ ಪೂರ್ಣ ಕ್ರಯವನ್ನು ಕೊಡುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಅಬ್ರಹಾಮನು ಮಖ್ಪೇಲದ ಗವಿಯನ್ನು ಆಯ್ಕೆ ಮಾಡಿಕೊಂಡನು. ಆದರೆ ಅವನು ಅದನ್ನು ಕೊಂಡುಕೊಳ್ಳಲು ಬಯಸಿದನು. ಯಾವುದೊಂದನ್ನು ಉಚಿತವಾಗಿ ಹೊಂದಲು ಬಯಸಲಿಲ್ಲ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಇದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ, ದೇವರು ಆ ಭೂಮಿಯನ್ನು ಅವನಿಗೆ ಕೊಡುವವರೆಗೂ ತನಗೆ ಬೇಕಾದದ್ದೆಲ್ಲವನ್ನು ಅವನು ಕೊಂಡುಕೊಳ್ಳಲು ಬಯಸಿದನು. ಆದ್ದರಿಂದ ಅವನು ಈಗ ನಿಜವಾಗಿಯೂ ಹೂಣಿಡುವ ಸ್ಥಳವನ್ನು ಕೊಂಡುಕೊಳ್ಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯಾಕೆ ಅಬ್ರಹಾಮನು ಸಾರಳ ಮೃತದೇಹವನ್ನು ಹೂಣಿಡಲು ಬೇರೆ ಕಡೆ ಹೋಗಲಿಲ್ಲ ಎಂಬುದಾಗಿ ಪುನಃ ನಿಮ್ಮನ್ನು ಕೇಳಲು ಬಯಸುತ್ತೇನೆ. ಅವನು ಆಕೆಯನ್ನು ಇಲ್ಲಿಯೇ ಹೂಣಿಡಲು ಕಾರಣವೇನೆಂದರೆ, ಇದು ವಾಗ್ದಾನದ ದೇಶವಾಗಿತ್ತು ಮತ್ತು ಇಲ್ಲಿ ಭವಿಷ್ಯತ್ತಿನ ನಿರೀಕ್ಷೆ ಇತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸತ್ಯವೇದದ ಮೂಲಕ ಹಾದು ಹೋಗುವವರಾಗಿದ್ದರೆ ದೇವರು ಹೊಂದಿರುವ 2 ಶ್ರೇಷ್ಠ ಉದ್ದೇಶಗಳನ್ನು ಮತ್ತು 2 ಶ್ರೇಷ್ಠವಾದ ನಿರೀಕ್ಷೆಗಳನ್ನು ಕಂಡುಕೊಳ್ಳುವವರಾಗಿರುತ್ತೇವೆ. ಆತನು ಲೌಕಿಕ ಉದ್ದೇಶವನ್ನು ಹೊಂದಿದ್ದಾನೆ ಮತ್ತು ಆತನು ಅಲೌಕಿಕ ಅಂದರೆ ಪರಲೋಕದ ಉದ್ದೇಶವನ್ನು ಹೊಂದಿರುತ್ತಾನೆ. ಆತನು ಒಂದು ಲೌಕಿಕ ಉದ್ದೇಶವನ್ನು ಹೊಂದಿರುತ್ತಾನೆ ಎಂಬುದಾಗಿ ಹೇಳುವುದಾದರೆ, ನಾವು ವಾಸಿಸುವ ಈ ಭೂಮಿಯು ನಿತ್ಯತ್ವದೊಳಗೆ ಹೋಗಲಿದೆ. ಅದು ಒಂದು ನೂತನ ಮಾದರಿಯಲ್ಲಿ ವಿನಿಮಯ ಮಾಡಲ್ಪಡುತ್ತದೆ. ನೂತನ ಆಕಾಶ, ನೂತನ ಭೂಮಂಡಲ ಎಂಬುದಾಗಿ ಸತ್ಯವೇದದಲ್ಲಿ ನೋಡುವಂಥ ಸಂಗತಿಯು ಸಂಭವಿಸಲಿದೆ. ಆದರೆ ನಿತ್ಯ ನಿರಂತರಕ್ಕೂ ವಾಸಿಸಲ್ಪಡುವ ಒಂದು ಭೂಮಿಯೂ ಇರುತ್ತದೆ ಮತ್ತು ಅದರಲ್ಲಿ ಜನರು ವಾಸಿಸಲಿರುತ್ತಾರೆ. ಇದು ಅಬ್ರಹಾಮನ ನಿರೀಕ್ಷೆಯಾಗಿತ್ತು. ಮುಂದೊಂದು ದಿನ ಪುನರುತ್ಥಾನವಾಗುವಾಗ ಅವನು ಸಾರಳು ಅದೇ ಭೂಮಿಯಲ್ಲಿ ಎಬ್ಬಿಸಲ್ಪಡುವುದಕ್ಕಾಗಿ ಅಲ್ಲಿ ಹೂಣಿಡಲು ಬಯಸಿದನು. ಇದು ಲೌಕಿಕ ನಿರೀಕ್ಷೆಯಾಗಿದೆ ಮತ್ತು ಇದು ಗುರುತಿಸಲ್ಪಡಲಿದೆ. ಕರ್ತನಲ್ಲಿ ಪ್ರಿಯರೇ, ಹಳೆಯ ಒಡಂಬಡಿಕೆಯ ಪಾಠ ತರಬೇತಿಯನ್ನು ಹೊಂದಿದ್ದ, ಹಳೆಯ ಒಡಂಬಡಿಕೆಯ ನಿರೀಕ್ಷೆಯನ್ನು ಹೊಂದಿದ್ದ ತನ್ನ ಶಿಷ್ಯರಿಗೆ ಯೇಸು ಕ್ರಿಸ್ತನು ಮೇಲುಪ್ಪರಿಗೆಯಲ್ಲಿ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಎಂಬುದಾಗಿ ಹೇಳಿದನು. ಇದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಪ್ರಾರಂಭದ 3 ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ಈಗ ಸಿದ್ಧಪಡಿಸುತ್ತಿರುವಂಥ ನೂತನ ಯೆರೂಸಲೇಮಿನ ಕುರಿತು ಮಾತಾಡುತ್ತಾ ಇದ್ದಾನೆ ಮತ್ತು ಅದು ಸಭೆಯು ಹೋಗುವಂಥ ಸ್ಥಳವಾಗಿರುತ್ತದೆ. ಹೊಸ ಯೆರೂಸಲೇಮ್ ಎಂಬುದು ಸಭೆಯ ನಿತ್ಯ ವಾಸಸ್ಥಾನವಾಗಿರುತ್ತದೆ. ನೋಡಿರಿ, ಈ ಬೋಧನೆಯು ಶಿಷ್ಯರಿಗೆ ಹೊಸದಾಗಿತ್ತು ಮತ್ತು ದೇವರ ಮಕ್ಕಳೆನಿಸಿಕೊಂಡಿರುವ ಇಂದಿನ ಅನೇಕ ಜನರಿಗೂ ಕೂಡ ಅದು ಹಾಗೆಯೇ ಆಗಿರಬಹುದು. ದೇವರು ಅಬ್ರಹಾಮನನ್ನು ಈ ಭೂಮಿಯಿಂದ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳಲಿಲ್ಲ. ಆದರೆ ಈ ಭೂಮಿಯನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಲೇ ಇದ್ದನು. ನೋಡಿರಿ, ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಆ ಕಾರಣದಿಂದಾಗಿ ಸಾರಳನ್ನು ಆ ಭೂಮಿಯಲ್ಲಿ ಹೂಣಿಡಲು ಬಯಸಿದನು. ಪ್ರಿಯರೇ, ಆ ಸ್ಥಳವು ತನ್ನಲ್ಲಿನ ಸತ್ತವರನ್ನು ಹೂಣಿಡುವ ಸ್ಥಳವಾಯಿತು. ಅಷ್ಟೂ ಮಾತ್ರವಲ್ಲ, ತನ್ನನ್ನು ಅಲ್ಲಿಯೇ ಹೂಣಿಡಬೇಕೆಂದು ಅವನು ಉದ್ದೇಶಿಸಿದನು ಮತ್ತು ಅದರಂತೆ ಅವನು ಅಲ್ಲಿ ಹೂಣಿಡಲ್ಪಟ್ಟಿರುವನು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನ ಸಮಾಧಿಯ ನಿಖರವಾದ ಸ್ಥಳವು ಯೆರೂಸಲೇಮಿನ ದಕ್ಷಿಣಕ್ಕೆ ಸುಮಾರು 20 ಮೈಲುಗಳಷ್ಟು ದೂರದಲ್ಲಿರುವ ಹೆಬ್ರೋನಿನಲ್ಲಿ ಇರುತ್ತದೆ. ಇಲ್ಲಿರುವ ಗವಿಯಲ್ಲಿ ಅಬ್ರಹಾಮನು, ಸಾರಳು, ಈಸಾಕ ಮತ್ತು ರೆಬೆಕ್ಕ, ಯಾಕೋಬ ಮತ್ತು ಲೇಯಳು ಸಮಾಧಿ ಮಾಡಲ್ಪಟ್ಟಿರುತ್ತಾರೆ. ಆದರೆ ಪ್ರಿಯರೇ, ರಾಹೇಲಳ ಸಮಾಧಿಯು ಬೆತ್ಲೆಹೇಮಿನಲ್ಲಿ ಇರುತ್ತದೆ. ಇವರೆಲ್ಲರೂ ಈ ಭೂಮಿಯಲ್ಲಿಯೇ ಸತ್ತವರೊಳಗಿಂದ ಎಬ್ಬಿಸಲ್ಪಡಲಿರುವರು ಎಂಬ ನಿರೀಕ್ಷೆಯನ್ನು ಹೊಂದಿರುವ ಕಾರಣದಿಂದಾಗಿ ಇಲ್ಲಿಯೇ ಸಮಾಧಿ ಮಾಡಲ್ಪಟ್ಟಿರುತ್ತಾರೆ. ಅದು ಲೌಕಿಕ ನಿರೀಕ್ಷೆಯಾಗಿರುತ್ತದೆ. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಮಗಾದರೂ ಪರಲೋಕದ ನಿರೀಕ್ಷೆಯೂ ಇರುತ್ತದೆ.
ಮುಂದುವರೆದು ಅಬ್ರಹಾಮನು ಆ ಗವಿಯನ್ನು ಕೊಂಡುಕೊಳ್ಳಲು ವ್ಯವಹಾರ ಮಾಡುತ್ತಿರುವುದನ್ನು ನಾವು ಈಗ ಗಮನಿಸಬಹುದು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 10-12 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇಷ್ಟರಲ್ಲಿ ಎಫ್ರೋನನೇ ಅಲ್ಲಿ ಹಿತ್ತಿಯರ ನಡುವೆ ಕೂತಿದ್ದನು. ಹೀಗಿರಲಾಗಿ ಹಿತ್ತಿಯನಾದ ಎಫ್ರೋನನು ಹಿತ್ತಿಯರಾಗಿದ್ದ ಆ ಊರಿನವರೆಲ್ಲರ ಎದುರಿನಲ್ಲಿ ಅಬ್ರಹಾಮನಿಗೆ, ಹಾಗಲ್ಲ ಸ್ವಾಮಿ, ನನ್ನ ಮಾತನ್ನು ಲಾಲಿಸು. ಆ ಭೂಮಿಯನ್ನು ಅದರಲ್ಲಿರುವ ಗವಿಯನ್ನು ನಿನಗೆ ಸುಮ್ಮನೆ ಕೊಡುತ್ತೇನೆ, ನನ್ನ ಜನರ ಮುಂದೆಯೇ ಕೊಡುತ್ತೇನೆ. ತೀರಿ ಹೋದ ನಿನ್ನ ಪತ್ನಿಗೆ ಅದರಲ್ಲಿ ಸಮಾಧಿ ಮಾಡಬಹುದು ಎಂದು ಹೇಳಲು ಅಬ್ರಹಾಮನು ಆ ದೇಶದ ಜನರಿಗೆ ಬೊಗ್ಗಿ ನಮಸ್ಕರಿಸಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ಅಬ್ರಹಾಮನನ್ನು ಮತ್ತು ಆ ಜನರ ಔದಾರ್ಯವನ್ನು, ಅದರಲ್ಲೂ ವಿಶೇಷವಾಗಿ ಎಫ್ರೋನನ ಉದಾರತೆಯನ್ನು ಗಮನಿಸಬಹುದು. ನೋಡಿರಿ, ಅಂದಿನ ದಿನಗಳಲ್ಲಿ ಅವರು ಖಂಡಿತವಾಗಿಯೂ ಸುಸಂಸ್ಕೃತರಾಗಿದ್ದರು ಅಥವಾ ಸಭ್ಯರಾಗಿದ್ದರು. ಅವರ ಸಭ್ಯತೆಯನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿದೆ. ಮತ್ತು ಅಬ್ರಹಾಮನು ಆ ದೇಶದ ಜನರಿಗೆ ಬೊಗ್ಗಿ ನಮಸ್ಕರಿಸಿ ಎಂಬುದಾಗಿ ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 13-16 ವಚನಗಳನ್ನು ಓದುವಾಗ ಅಲ್ಲಿ ಅಬ್ರಹಾಮನು ಆ ಭೂಮಿಯನ್ನು ಮತ್ತು ಆ ಗವಿಯನ್ನು ಕಾನೂನುಬದ್ಧವಾದ ದರಖಾಸ್ತು, ಅಂದರೆ ಟೆಂಡರ್ ಕೊಡುವುದರ ಮೂಲಕ ಅಥವಾ ನಿವೇದಿಸುವುದರ ಮೂಲಕ ಕೊಂಡುಕೊಂಡನು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ದಯಮಾಡಿ ಈ ವಾಕ್ಯ ಭಾಗವನ್ನು ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 17-20 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೀಗೆ ಮಮ್ರೆಗೆ ಎದುರಾಗಿರುವ ಮಕ್ಪೇಲಕ್ಕೆ ಸೇರಿದ ಎಫ್ರೋನನ ಭೂಮಿಯು, ಅದಕ್ಕೆ ಸೇರಿದ ಗವಿಯು, ಅದರಲ್ಲಿ ಮತ್ತು ಅದರ ಸುತ್ತಣ ಅಂಚಿನಲ್ಲಿ ಇದ್ದ ಮರಗಳು ಸಹಿತವಾಗಿ ಅಬ್ರಹಾಮನ ಸ್ವಂತ ಭೂಮಿಯೆಂದು ಹಿತ್ತಿಯರಾಗಿದ್ದ ಆ ಊರಿನವರೆಲ್ಲರ ಮುಂದೆ ದೃಢವಾಯಿತು. ಇದಾದ ಮೇಲೆ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಶವವನ್ನು ಕಾನಾನ್ ದೇಶದಲ್ಲಿ ಹೆಬ್ರೋನ್ ಎಂಬ ಮಮ್ರೆಗೆ ಎದುರಾಗಿರುವ ಮಕ್ಪೇಲದ ಭೂಮಿಯಲ್ಲಿರುವ ಗವಿಯೊಳಗೆ ಹೂಣಿಟ್ಟನು. ಹಿತ್ತಿಯರು ಆ ಭೂಮಿಯನ್ನು, ಅದರಲ್ಲಿರುವ ಗವಿಯನ್ನು ಸ್ವಂತವಾದ ಸ್ಮಶಾನ ಭೂಮಿಯಾಗುವುದಕ್ಕೆ ಅಬ್ರಹಾಮನಿಗೆ ಕೊಟ್ಟು ನಿರ್ಣಯಿಸಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಅರಬಿಯವರು ತಮ್ಮ ವಂಶಾವಳಿಯನ್ನು ಅಬ್ರಹಾಮನಿಂದ ನೋಡುವರಾಗಿದ್ದಾರೆ. ಆದ್ದರಿಂದ ಈ ಸ್ಥಳವು, ಅಂದರೆ ಇಂದು ಹೆಬ್ರೋನ್ ಎಂಬುದಾಗಿ ಇರುವ ಈ ಸ್ಥಳವು ಅವರಿಗೆ ಬಹು ಪ್ರಾಮುಖ್ಯವಾದ ಸ್ಥಳವಾಗಿರುತ್ತದೆ. ಇದರೊಂದಿಗೆ ಇನ್ನೂ ಅನೇಕ ಮುಖ್ಯವಾದ ಸ್ಥಳಗಳನ್ನು ಅವರು ಹೊಂದಿರುತ್ತಾರೆ. ಹೇಗೂ ಪ್ರಿಯರೇ, ಅಬ್ರಹಾಮನಿಂದ ಕೊಂಡುಕೊಳ್ಳಲ್ಪಟ್ಟ ಈ ಭೂಮಿಯು ಅವರಿಗೆ ಬಹು ಪ್ರಾಮುಖ್ಯವಾದಂಥ ಸ್ಥಳವಾಗಿರುತ್ತದೆ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1-32 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಆದ್ದರಿಂದ ಈ ವಾಕ್ಯ ಭಾಗವನ್ನು ನೀವು ಓದಿಕೊಂಡು ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯ ದೇವಮಕ್ಕಳೇ, ವಿಶೇಷವಾದ ಅಧ್ಯಯನವನ್ನು ಮಾಡಿದ್ದೇವೆ. ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. ಆತನ ಕೃಪೆಯಿಂದ ವಾಕ್ಯಗಳ ಮೂಲಕವಾಗಿ ದೈವಾನ್ವೇಷಣೆ ನಡೆಯುತ್ತಾ ಇದೆ. ಇಂದು ನಾವು ದೇವರು ತನ್ನ ವಾಗ್ದಾನವನ್ನು ಪುನಃ ದೃಢೀಕರಿಸಿದ್ದು, ಅಬ್ರಹಾಮನು ಬೇರ್ಷೆಬಕ್ಕೆ ಹಿಂತಿರುಗಿದ್ದು, ಸಾರಳ ಮರಣ ಹಾಗೂ ಹುಣುವಿಕೆ ಎಂಬ ಪ್ರಸ್ತಾಪಗಳನ್ನು ನೋಡಿಕೊಂಡೆವು. ಅಬ್ರಹಾಮನು ಇಸಾಕನನ್ನು ಸಾಯಿಸದಂತೆ ದೇವರು ಅವನನ್ನು ತಡೆದು ತನ್ನ ವಾಗ್ದಾನವನ್ನು ಪುನಃ ದೃಢೀಕರಿಸಿದನು. ಮುಂದುವರೆದು ಅಬ್ರಹಾಮನು ಬೇರ್ಷೆಬಕ್ಕೆ ಹಿಂತಿರುಗಿದ್ದು ಹಾಗೂ ಸಾರಳ ಮರಣ ಹೂಣುವಿಕೆಗಳ ಕುರಿತು ವಿವರವಾಗಿ ಅಧ್ಯಯನ ಮಾಡಿದೆವು. ಅಬ್ರಹಾಮನು ಆ ದೇಶದವರ ಮಧ್ಯದಲ್ಲಿ ಒಳ್ಳೆಯ ಸಾಕ್ಷಿ ಹೊಂದಿಕೊಂಡಿದ್ದನು.
ನಾವು ಆದಿಕಾಂಡ 23:10-12 ಅಬ್ರಹಾಮ ಹಾಗೂ ಆ ದೇಶದವರ ಸಭ್ಯತೆ ಸಂಸ್ಕೃತಿಗಳನ್ನು ನೋಡಿದೆವು. ಇದರೊಂದಿಗೆ ಎಫ್ರೋನನ ಔದಾರ್ಯತೆಯನ್ನು ಸಹ ನಾವು ಗಮನಿಸಿದೆವು. ಅಧ್ಯಯನದಲ್ಲಿ ತಿಳಿಸಿರುವಂತೆ ಆದಿಕಾಂಡ 23:13-16 ಓದಿಕೊಳ್ಳಬೇಕೆಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಸರ್ವಶಕ್ತನಾದ ದೇವರು ಅಬ್ರಹಾಮನ ಮಗನನ್ನು ಉಳಿಸಿದನು. ಆದರೆ ಆತನು ನಿಮ್ಮ ಪಾಪ ಅಪರಾಧಗಳ ಶಿಕ್ಷೆಯನ್ನು ಹೊತ್ತುಕೊಳ್ಳಲು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಉಚಿತವಾಗಿ ಆತನನ್ನು ಕೊಟ್ಟುಬಿಟ್ಟನು. ಎಂಥ ವಿಶೇಷವಾದ ಪ್ರೇಮವಿದು! ದೇವರಿಂಥ ಪಾಪಿಗೆ ತೋರಿದುದು ಎಂಬ ಸಂಗೀತಕಾರನ ಅನುಭವ ನಮ್ಮದಾಗಲಿ. ಪ್ರಿಯರೇ, ಈಗಾಗಲೇ ಅನೇಕ ಸಾರಿ ಕೇಳಿಸಿಕೊಂಡಿರುವಂತೆ ಕರ್ತನಾದ ಯೇಸುವಿನ ಶಿಲುಬೆಯ ಹೊರತು ಪಾಪಿಯಾದ ನಮಗೆ ಬೇರೆ ಪರಿಹಾರವಿಲ್ಲ. ಬನ್ನಿ, ಆತನ ಪಾದಗಳಿಗೆ ಪಶ್ಚಾತ್ತಾಪದಿಂದ ಪಾಪಕ್ಷಮೆಗಾಗಿ ಬೇಡಿಕೊಳ್ಳೋಣ. ಆತನು ನಂಬಿಗಸ್ತನು. ತನ್ನ ಬಳಿಗೆ ಕಣ್ಣೀರಿನಿಂದ ಬರುವವರನ್ನು ಆತನು ತಳ್ಳಿಬಿಡುವುದೇ ಇಲ್ಲ. ನಮಗೆ ಕ್ಷಮೆಯನ್ನು, ನಿತ್ಯ ಜೀವದ ವಾಗ್ದಾನವನ್ನು ಆತನು ನೀಡುತ್ತಾನೆ. ಹೀಗೆ ಲೋಕವು ಕೊಡದ ಅತ್ಯಂತ ಉತ್ಕೃಷ್ಟವಾದ ಸಮಾಧಾನವುಳ್ಳ ಜೀವಿತವನ್ನು ಜೀವಿಸುವ ಸೌಭಾಗ್ಯವನ್ನು ಪರಲೋಕದಲ್ಲಿ ಮಾತ್ರವಲ್ಲ, ಇಹಲೋಕದಲ್ಲಿಯೂ ಸಹ ಹೊಂದಿಕೊಳ್ಳೋಣ. ಸಮಾಧಾನದ ಪ್ರಭುವಾದ ಯೇಸುವಿನ ಪ್ರೀತಿ ನಿಮ್ಮೆಲ್ಲರೊಂದಿಗೆ ಇರಲಿ.